I bless you with wisdom. May your future be bright and guided by divine light. Embrace the path with courage. ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ನೋಡೋಣ ಏನಿದೆ ಅಂತ. ನಿಮ್ ಜೀವನ ಹೋಗ್ತಾ ಇರುವಂತಹ ದಾರಿ ಬಗ್ಗೆ ತುಂಬಾ ಅನುಮಾನಗಳನ್ನ ಇಟ್ಕೊಂಡಿದ್ದೀರಾ. ಯಾವುದೇ ಕಾರಣಕ್ಕೂ ನೀವು ಅನುಮಾನನ ಇಟ್ಕೊಂಬೇಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಿದೆ ನಿಮ್ಮ ಜೀವನದಲ್ಲಿ. ಸಾಕಷ್ಟು ಏರಿಳಿತಗಳು ನಡೀತಾ ಇದೆ, ಸಾಕಷ್ಟು ಏಳು ಬೀಳುಗಳು ಕೂಡ ನಡೀತಾ ಇದೆ, ಸಾಕಷ್ಟು ಕ್ವಶನ್ ಮಾರ್ಕ್ ಕೂಡ ಇದೆ. ಅಂದ್ರೆ ನೀವು ರೈಟ್ ಪಾತ್ ಅಲ್ಲಿ ಹೋಗ್ತಿದ್ದೀರಾ ಅಥವಾ ನಿಮ್ ಲೈಫ್ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆಯಾ ಇಲ್ವಾ, ಅಥವಾ ಏನಾದ್ರೂ ನಾನು ತಪ್ಪು ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ದೀನಾ, ಅಥವಾ ನನ್ನ ಹಣೆ ಬರ ಸರಿ ಇಲ್ವಾ, ವಿಧಿ ಬರ ಸರಿ ಇಲ್ವಾ, ಈ ತರದೆಲ್ಲ ನೀವು ಯೋಚನೆ ಮಾಡ್ಕೊಂಡು ತುಂಬಾ ಡಿಸ್ಟರ್ಬೆನ್ಸ್ ಅಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಬಟ್ ನಿಮ್ಮ ಈ ಲೈಫ್ ಜರ್ನಿಲಿ ಯಾರು ನಿಮ್ಗೆ ಸಾರಥಿಯಾಗಿ ಇದ್ದಾರೆ, ಯಾರು ನಿಮ್ ಜೀವನನ ನಿರ್ವಹಣೆ ಮಾಡ್ತಿದ್ದಾರೆ, ಅಥವಾ ಯಾರು ನಿಮ್ ಲೈಫ್ ನ ರೈಟ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಸೊ ನೀವು ಇಲ್ಲಿ ಅರ್ಜುನ ಅಷ್ಟೇ, ಸಾರಥಿ ಶ್ರೀ ಕೃಷ್ಣ ಇರೋದ್ರಿಂದ ಸೊ ಶ್ರೀ ಕೃಷ್ಣ ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮ್ಮ ಜೀವನನ ಕರ್ಕೊಂಡು ಹೋಗ್ಬೇಕು, ಯಾವ ರೀತಿಯ ಬದಲಾವಣೆನ ಮಾಡ್ಬೇಕು, ಶತ್ರುಗಳು ಯಾರು ಮಿತ್ರರು ಯಾರು ಅಂತ ತೋರ್ಸ್ಕೊಡುವಂತ ಸಮಯದಲ್ಲಿ ಇದ್ದೀರಾ. ಜೊತೆಗೆ ಕಲಿಯುಗದ ಒಂದು ಅಂತಿಮ ಪಾದ ಅಥವಾ ಅಂತಿಮ ಹಾದಿಯ ಅವಧಿಲಿ ಇದೆಲ್ಲವೂ ಕೂಡ ಇರೋ ಅಂಥದ್ದೇ. ಇಷ್ಟೊಂದು ಘನಘೋರ ನಡಿಬೇಕು ಅಂತಾನೆ ಕಲಿಗಾಲ ಈ ತರ ಘನಘೋರಕ್ಕೇನೆ ಕಲಿಗಾಲ ಅಂತ್ಯಕ್ಕೆ ಬಂದಿದೆ. ಹಾಗಾಗಿ ನಿಮ್ ಜೀವನದಲ್ಲಿ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಬೇಕು. ನಿಮ್ಮವರಿಂದನೇ ನಿಮ್ಗಿದ್ದಂಥ ಸಮಸ್ಯೆಗಳು ಏನು, ಯಾರು, ಎಲ್ಲಿ, ಹೇಗೆ, ಯಾವಾಗ ನಿಮ್ಮ ವಿರುದ್ಧ ಷಡ್ಯಂತ್ರನ ಮಾಡಿದ್ರು, ಅವರಿಗೆ ನಿಮ್ಗೆ ಮೋಸ ಮಾಡಿ ನಿಮ್ಗೆ ಅನ್ಯಾಯ ಮಾಡಿದಾಗ ಬೇರೆ ಯಾರಿಂದಲೋ ಅವರಿಗೆ ಒಂದ್ ರೀತಿ ಪನಿಷ್ಮೆಂಟ್ ಆಗ್ಲಿ ಅಥವಾ ಶಿಕ್ಷೆ ಸಿಗ್ಲಿ ಅಂತ ಅನ್ಕೊಂಡ್ರೆ ಸೊ ಯಾರಿಂದಲೂ ಕೊಡ್ಸೋದಿಲ್ಲ. ಕರ್ಮ ರಿಟರ್ನ್ ಒಂದಲ್ಲ ಒಂದ್ ರೀತಿಲಿ ಅದು ನಿಮ್ ಕಡೆಯಿಂದನೇ ಆಗ್ಬೇಕು, ಮಾಡ್ಸತ್ತೆ ಅನ್ನುವಂಥದ್ದು ಇದೆ. ಸತ್ಯ ತುಂಬಾ ಸ್ಟ್ರಾಂಗ್ ಆಗಿದೆ. ಎಲ್ಲೋ ಒಂದ್ ಸ್ವಲ್ಪ ಸತ್ಯಕ್ಕೆ ಮಂಕ್ ಬಡ್ದಂಗ್ ಆಗಿರ್ಬೇಕು ಅಷ್ಟೇನೆ. ಸತ್ಯ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಸತ್ಯ ತುಂಬಾನೇ ಪವರ್ಫುಲ್ ಆಗಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಸೋಲ್ ಪರ್ಪಸ್ಸೇ ಬೇರೆ ಇದೆ. ಶಿವನ ಆಣತಿಯಂತೆ ಭೂಮಿ ಮೇಲೆ ಬಂದಿದ್ದೀರಾ. ಸೊ ಶಿವನಿಗೆ ಗೊತ್ತಿದೆ ನಿಮ್ಮನ್ನ ಎಲ್ಲಿಗೆ ಕರ್ಕೊಂಡು ಹೋದ್ಮೇಲೆ ನಿಮ್ಮ ಯಾವ ಹಂತನ ನೀವು ತಲುಪದ ಮೇಲೆ ನಿಮ್ಗೆ ರಿವಾರ್ಡ್ ಕೊಡ್ಬೇಕು, ಪನಿಷ್ ಮಾಡ್ಬೇಕು, ಅಥವಾ ನಿಮ್ಮ ಈ ಜೀವನನ ಅಂತ್ಯ ಮಾಡ್ಬೇಕು, ಅಥವಾ ಹೊಸ ಮರು ಜನ್ಮಕ್ಕೆ ನಿಮ್ಮನ್ನ ಕಳಿಸ್ಬೇಕು, ಅಥವಾ ನಿಮ್ಮದೇ ಆದಂಥ ರೀತಿಲಿ ನಿಮ್ಮ ಕರ್ತವ್ಯ ಪಾಲನೆಯನ್ನ ನೀವು ಮಾಡಿರೋದಕ್ಕೆ ನಿಮ್ಗೆ ಯಾವ ರೀತಿಲಿ ಒಂದು ಶಬಾಷ್ಗಿರಿ ಕೊಡ್ಬೇಕು, ಇದೆಲ್ಲವನ್ನು ಕೂಡ ಶಿವಪ್ಪ ಯೋಚನೆ ಮಾಡಿ ನಿರ್ಧಾರನ ಕೊಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ವಿಶೇಷವಾದಂಥ ಜಪಮಾಲೆ ಕೂಡ ಶಿವನಿಂದ ಸಿಗುವಂತ ಸಾಧ್ಯತೆ ಇದೆ. ಕೆಲವರಿಗೆ ರುದ್ರಾಕ್ಷಿ ಹಾರ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಶತ್ರುಗಳು ಸ್ಟ್ರಾಂಗ್ ಆಗಿ ಇದ್ದಾರೆ. ಸೊ ಯಾರನ್ನೋ ಮಧ್ಯ ಇಟ್ಕೊಂಡು ಈ ಕಡೆಯಿಂದ ಆ ಕಡೆಯಿಂದ ಶತ್ರುಗಳು ವಾರ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಎರಡು ಕಡೆಯಿಂದ ಸಮ ಬಲಗಳು ಇರೋದ್ರಿಂದ ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದ ಮಾತು ಕೇಳ್ದಿರ ನೀವು ಇನ್ಯಾವುದೋ ರೀತಿಲಿ ಬದಲಾಗುವಂತ ಸಾಧ್ಯತೆ ಇದೆ. ಶತ್ರುಗಳು ಎಲ್ಲೋ ಒಂದ್ ಕಡೆ ಸತ್ಯ ಅನ್ಕೊಂಡು ಅವರು ಅಸತ್ಯದ ಪಾಲಾಗುವಂಥದ್ದು, ಅಥವಾ ಅಸತ್ಯವನ್ನ ನೋಡುವಂತ, ಅಥವಾ ಅಸತ್ಯದ ಹಾದಿನ ತುಳಿಯುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಅಲರ್ಟ್ ಆಗಿ ಇರ್ಬೇಕು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಎಲ್ಲೋ ಒಂದ್ ಕಡೆ ನೀವು ಯೋಚನೆ ಮಾಡೋ ಅಷ್ಟರಲ್ಲಿ ನಿಮ್ಮ ಶತ್ರುಗಳು ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮ ಮೇಲೆ ತಮ್ಮ ಬಲ ಪ್ರಯೋಗನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಇಲ್ಲಿ ನಿಮ್ಮ ಮತ್ತು ನಿಮ್ಮ ಶತ್ರುಗಳ ಮಧ್ಯೆ ಒಂದು ಶಿವಪ್ಪ ಇದ್ದಾರೆ, ಇನ್ನೊಂದು ಗಣೇಶ ಇದ್ದಾರೆ. ಸೊ ಹಾಗಾಗಿ ಕೃಷ್ಣ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಇರೋದ್ರಿಂದ ಇವರಿಬ್ರು ನಿಮ್ಮ ಜೀವನಕ್ಕೆ ಎಲ್ಲ ಅಡ್ಡಿಗಳನ್ನು ಎಲ್ಲ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಹೆಚ್ಚಿನ ತೊಂದರೆಗೆ ಒಳಗಾಗಬಹುದು ಅನ್ನುವಂಥ ಎಚ್ಚರಿಕೆ ಇದೆ. ಜೊತೆಗೆ ತುಂಬಾ ದೊಡ್ಡ ಬಲ, ಸೇನಾ ಬಲ ಇದ್ರು ಅಥವಾ ಸಾಕಷ್ಟು ಸತ್ಯಗಳು ನಿಮ್ಮ ಕಡೆ ಇದ್ರೂನು ಸೊ ಕಡಿಮೆ ಸತ್ಯ ಇರುವಂತವ್ರು ಅಥವಾ ಕಡಿಮೆ ಎನರ್ಜಿಲಿ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಸೈನ್ಯ ಬಲ ಇರುವಂತವ್ರು ಕೂಡ ಇಲ್ಲಿ ಗೆಲುವನ್ನ ಸಾಧಿಸುವಂಥದ್ದು ಅಥವಾ ಸಮವಾಗಿ ನಿಲ್ಲುವಂಥದ್ದು ಇದೆ. ಇಲ್ಲಿ ಎರಡು ರೀತಿಯ ಎನರ್ಜಿ ಖಂಡಿತವಾಗ್ಲೂ ಇದೆ.
ನಾ ಹೇಳ್ತಿದ್ರೇನೆ ನಿಮ್ಗೆ ಅರ್ಥ ಆಗ್ತಿದೆ. ಒಂದು ಸೈನ್ಯದ ಬಲ, ಇನ್ನೊಂದು ನಿಮ್ಮ ಮನೋಬಲ, ಮತ್ತೆ ನಿಮ್ಗೆ ಇರುವಂತ ಪರಿಸ್ಥಿತಿಯ ಜೊತೆಗೆ ಸೈನ್ಯಕ್ಕೆ ಇರುವಂತ ಪರಿಸ್ಥಿತಿಯ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳು ಇಲ್ಲಿ ಇದೆ. ಸೊ ಯುದ್ಧದ ಭೀತಿ ಕೂಡ ಇದೆ. ಸೊ ವಾರ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಾವು ಬೆಳಿಗ್ಗೆ ವಾರ್ ಮಾಡೋಣ ಅಂತ ಕಾಯ್ತಾ ಇದ್ರೆ ಅವರು ರಾತ್ರಿಲೇ ಅಥವಾ ಮಿಡ್ ನೈಟ್ ಅಲ್ಲಿ ವಾರ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ನಮ್ಮ ಮೈಸೂರಿಗೆ ಅಥವಾ ನಮ್ಮ ಪ್ಯಾಲೇಸಿಗೆ ಒಂದಷ್ಟು ಸಮಸ್ಯೆಗಳನ್ನ ಮಾಡುವಂತ ಉದ್ದೇಶದಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಉದ್ದೇಶಗಳು ಗೊತ್ತಾಗುವಂಥದ್ದು, ಅದರಿಂದ ಒಂದಷ್ಟು ರಾಜಕೀಯ ಕೆಸರಾಟಗಳು ಆಗುವಂಥದ್ದು, ಅದರಿಂದ ಹೆಚ್ಚಿನ ಒಂದಷ್ಟು ಆಮ್, ಸತ್ಯಗಳು ಹೊರಗೆ ಬರುತ್ತೆ. ಬಿ ಅಲರ್ಟ್ ಆಗಿ ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಮೈಸೂರನ್ನ ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಬೇಕು. ಮತ್ತೆ ಮಹದೇಶ್ವರ ಬೆಟ್ಟದಲ್ಲಿ ಶಿವಪ್ಪನ ದರ್ಶನ ಆಗತ್ತೆ ಯಾರಿಗೋ ಅನ್ನುವಂಥದ್ದು ಕೂಡ ಇದೆ. ಸೊ ಕೃಷ್ಣನ್ಗಿಂತ ರಾಜಕೀಯ ಗುರು ಇನ್ಯಾರಾದ್ರೂ ಇದಾರ? ಇಲ್ಲ. ಹಾಗಾಗಿ ಕೃಷ್ಣನ್ನ ಪ್ರಾರ್ಥನೆ ಮಾಡಿ ಸಾಕಷ್ಟು ಯಶಸ್ಸು ಸಿಗತ್ತೆ ರಾಜಕೀಯವಾಗಿ ಅಂತ ಕೂಡ ಇದೆ ಇಲ್ಲಿ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ವಿಚಾರಗಳಲ್ಲಿ ಅನುಮಾನನ ಪಡ್ತಾ ಇದ್ದೀರಾ. ಅನುಮಾನನ ಪಡಬೇಡಿ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗಂತೂ ಇಲ್ಲಿ ಡೌಟ್ ಇದೆ, ಯಾರ ನಾಮನ ಜಪ ಮಾಡಬೇಕು, ಯಾವ ನಾಮನ ಜಪ ಮಾಡಬಾರ್ದು ಅಂತ. ಜೊತೆಗೆ ಆ ಕೃಷ್ಣಂದು ಮಾಡಿ, ಶಿವಂದು ಮಾಡಿ, ಮತ್ತೆ ಒಂದು ಗುರುವಿನ ಸ್ಥಾನದಲ್ಲಿ ಶಿವನ್ನ ನೋಡಿದ್ಮೇಲೆ ಶಿವನ ಆರಾಧನೆ ಮಾಡಿ, ಮಂತ್ರ ಜಪನ ಮಾಡಿ, ಯಾವುದೂ ತಪ್ಪಿಲ್ಲ. ನೀವು ಯಾವುದೇ ದೇವರ ಮಂತ್ರ ಜಪ ಮಾಡಿದ್ರು ಕೂಡ ಎಲ್ಲವೂ ಕೂಡ ಶಿವನಲ್ಲೇನೆ ಲೀನ ಆಗತ್ತೆ. ಅಥವಾ ಯಾವ ದೇವರಿಗೆ ನೀವು ಜಪ ಮಾಡ್ತಿರೋ ಆ ದೇವರಿಗೇನೆ ಎಲ್ಲ ಸೇರುತ್ತೆ. ಎಲ್ಲ ದೇವರ ಮೂಲ ಒಂದೇ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೊಸ ಗಾಡಿ ತಗೊಳ್ಳೋರಿಗೆ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಚೆನ್ನಾಗಿದೆ, ತಗೊಳ್ಬಹುದು. ಬಟ್ ಹೊಸ ಮಾಡೆಲ್ ತಗೊಳ್ಳಿ, ಹಳೇದ್ ತಗೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಣೇಶನ ಮಂತ್ರ ಜಪ ಕೂಡ ನಿಮ್ಗೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಗಣೇಶ ಎಷ್ಟು ಸ್ಟ್ರಾಂಗ್ ಆಗಿ ಕೂತಿದ್ದಾರೆ ಅಂದ್ರೆ ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನಕ್ಕೆ ಯಾರೇ ತೊಂದರೆ ಮಾಡಕ್ ಬಂದ್ರು ಅದನ್ನ ಫಸ್ಟ್ ಗಣೇಶನ ಫೇಸ್ ಮಾಡಿ ಅವರು ಆಮೇಲೆ ನಿಮ್ಮವರೆಗೂ ಬರ್ಬೇಕಾಗತ್ತೆ. ಅಂದ್ರೆ ಒಂದು ತಾಯಿ ಮಗುನ ಹೇಗೆ ಕಾಪಾಡ್ತಾರೋ, ಈಗಿನ ಕಾಲದಲ್ಲಿ ತಾಯಿ ಮಗುನ ಕಾಪಾಡ್ತಿಲ್ಲ ಬಿಡಿ, ಹಾಗಂತ ಎಲ್ಲ ತಾಯಿಯರ ವಿರುದ್ಧನೂ ಅಲ್ಲ. ಬಟ್ ಗಣೇಶ ಅಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಗಣೇಶನ ಆರಾಧನೆ ಇನ್ನ ಹೆಚ್ಚು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸ್ನೇಹನ, ದ್ವೇಷನ ಅನ್ನುವಂಥದ್ದು ನಿಮ್ಗೆ ಬಿಟ್ಟಂತ ವಿಚಾರ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಚೈನಾ ವಾಲಿಗೆ ಸಂಬಂಧಪಟ್ಟಂಗೂ ಏನೋ ಅವಘಡಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ದುರಭ್ಯಾಸಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಒಂದಷ್ಟು ಅತೃಪ್ತ ಆತ್ಮಗಳಿಗೆ ಮುಕ್ತಿನ ಕೊಡಿಸ್ಬೇಕಾದಂಥ ಮಹತ್ತರವಾದಂಥ ಕಾರ್ಯದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನ ಸಾಧಿಸ್ತಾ ಇದ್ದಂಗೆನೆ ಒಂದಷ್ಟು ಶತ್ರುಗಳು ಹೆಚ್ಚಾಗಿರ್ಬಹುದು. ಮೇ ಬಿ ಅವರ ಸಯನ ಬಲ ಅಥವಾ ಅವರ ಸಂಖ್ಯಾ ಬಲನೇ ಅತೃಪ್ತ ಆತ್ಮಗಳಾಗಿತ್ತು ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಅದನ್ನ ಶೇಕ್ ಮಾಡಿರುವಂತ ನಿಮ್ಮ ಎನರ್ಜಿ ಸಾಕಷ್ಟು ಗುರುತುವಿಸಿಕೆಗೆ ಮತ್ತೆ ಒಂದಷ್ಟು ಗಲಾಟೆಗೆ ಕಾರಣ ಆಗಿರ್ಬಹುದು. ಬಟ್ ಏನೋ ಒಂದು ಒಳ್ಳೇದಾಗತ್ತೆ. ಶಿವಪ್ಪನ ಮಾರ್ಗದರ್ಶನ ಪಡ್ಕೊಂಡು ಮುನ್ನಡೀರಿ ಅನ್ನುವಂಥದ್ದು ಇದೆ. ಕೃಷ್ಣ ಇರ್ಬಹುದು, ಗಣೇಶ ಇರ್ಬಹುದು, ಶಿವಪ್ಪ ಇರ್ಬಹುದು, ಅವರ ಮಾರ್ಗದರ್ಶನನ ಪಡ್ಕೊಂಡು ಮುನ್ನಡೀರಿ. ಇದರಿಂದ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಏನೋ ಒಂದು ಪ್ರಮುಖವಾದಂಥ ಕೆಲಸ ಬರುತ್ತೆ. ಕೆಲವರು ಮನೆಯಿಂದ ಅಥವಾ ತಮ್ಮ ಪ್ರೀತಿ ಪಾತ್ರರಿಂದ ದೂರ ಹೋಗ್ಬೇಕಾಗಿರುವಂತ ಸಾಧ್ಯತೆಗಳು ಬರುತ್ತೆ. ಸೊ ಸಡನ್ ಆಗಿ ಸೇನಾ ಅಲರ್ಟ್ ಕೂಡ ಆಗಬಹುದು ಅನ್ನುವಂಥದ್ದು ಇದೆ. ಸೇನೆಯಿಂದ ತುರ್ತು ಕರೆ ಕೂಡ ಕೆಲವರಿಗೆ ಬರುವಂತ ಸಾಧ್ಯತೆ ಇದೆ. ಇದು ಟೈಮ್ಲೆಸ್ ರೀಡಿಂಗ್ ಇದೆ. ಇವಾಗೇ ಆಗತ್ತೆ, ನಾಳೆನೇ ಆಗತ್ತೆ ಅಂತ ಇಲ್ಲ. ಮೇ ಬಿ ಇದು ನೀವೊಂದು 100 ವರ್ಷ ಬಿಟ್ಟು ನೋಡಿದ್ರು ಕೂಡ ಈ ವಿಡಿಯೋ ಓಡ್ತಾ ಇರ್ಬೋದೇನೋ. ಸೊ ಆವಾಗಿನ ಎನರ್ಜಿ ಇದು. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಗೆ ನಿಮ್ಮನ್ನ ನೀವು ತಯಾರು ಮಾಡಿ ಅಲರ್ಟ್ ಅಲ್ಲಿ ಇಟ್ಕೊಳ್ಳಿ.
ಜೊತೆಗೆ ಎಲ್ಲಾ ಗೊತ್ತಿರೋ ಭಗವಂತ ಅವ್ರ ಕಡೆ ಭಗವಂತನೂ ಇದ್ದಾನೆ, ನಿಮ್ಮ ಶತ್ರುಗಳ ಕಡೆನೂ ಅದೇ ಭಗವಂತ ಇದ್ದಾನೆ, ನಿಮ್ ಕಡೆನೂ ಅದೇ ಭಗವಂತ ಇದ್ದಾನೆ. ನ್ಯಾಯಾಲಯದ ತೀರ್ಪಿನ ಮಟ್ಟದಲ್ಲಿ ತೀರ್ಪು ಕೊಡೋದಕ್ಕೆ ಗಣೇಶ ಕೂತಿದ್ದಾರೆ. ಆ ರೀತಿಲಿ ಇದೆ ಇಲ್ಲಿ ಎನರ್ಜಿ. ಸೊ ಇಬ್ಬರನ್ನು ಕೂಡ ಗಣೇಶ ನೋಡ್ತಾ ಇದ್ದಾನೆ. ಸೊ ಈ ಕೆಲವ್ರಂತೂ ನಿಮ್ಮ ಶತ್ರುಗಳು ಗಣೇಶ ನಿಮ್ ಜೀವನದಲ್ಲಿ ಇಲ್ದೇ ಇರೋ ಹಾಗೆ ಪ್ರಯತ್ನನ ಪಡ್ತಿದ್ದಾರೆ. ಗಣೇಶನ್ನೇ ಇಲ್ಲ ಅನ್ಸ್ಬಿಟ್ರೆ ನಿಮ್ಗೆ ಯಾರಿಗೂ ರಕ್ಷಣೆ ಅನ್ನೋದೇ ಇರೋದಿಲ್ಲ ಅನ್ನುವಂಥದ್ದು ಅವರ ಪ್ರಯತ್ನ ಇದೆ. ಇಂಥ ಮೂರ್ಖರ ಪಟ್ಟಿಗೆ ಏನು ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಮೂರ್ಖರು ಬೆಳ್ಕೊಂಡೇ ಹೋಗ್ತಾರೆ. ಸೊ ಹಾಗಾಗಿ ನೀವು ನಿಮ್ಮ ಜೀವನ ಪ್ರಯಾಣದ ಹಾದಿಯಲ್ಲಿ ಯಾವುದೇ ಅನುಮಾನನ ಪಡೆದಿರ ಧೈರ್ಯವಾಗಿ ಗಣೇಶನ್ನ ಮತ್ತೆ ಶಿವಪ್ಪನ ಪ್ರಾರ್ಥನೆ ಮಾಡಿ ಮುನ್ನಡೀರಿ ಅನ್ನುವಂಥದ್ದು ಇದೆ. ನಿಮ್ಮಲ್ಲಿ ಯಾರಿಗೋ ಇಲ್ಲಿ ತುಂಬಾ ಒಂದ್ ರೀತಿ ಶಿವಶರಣೆ ತರ ಭಕ್ತ ಪರಾಧೀನೆ ತರ ಹುಡುಗಿ ಸಿಕ್ಕಿ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಹೆಣ್ಣು ಹೊನ್ನು ಮಣ್ಣಿನ ಹಿಂದೆ ಹೋದೋರು ಅಷ್ಟು ಸುಲಭವಾಗಿ ಏನನ್ನೂ ಗಳಿಸ್ಕೊಳ್ಳಿಲ್ಲ. ಸೊ ಈಗ ಹೋದವರು ಕೂಡ ಏನನ್ನು ಗಳಿಸ್ಕೊಳ್ಳೋದಲ್ವೇನೋ, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಎನರ್ಜಿ ಟ್ರಾಪಿಂಗ್ ಯಾರು ಮಾಡಿದ್ದಾರೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮಗ್ ಸಿಗ್ಬೇಕಾಗಿರೋಂಥ ವರ ಶಿವಪ್ಪ ಯಾವ ಹುಡುಗನ್ನ ಕೊಡ್ತೀಯಾ ಅಂತ ಯಾರು ಶಿವನಲ್ಲಿ ಪ್ರಾರ್ಥನೆ ಇಡ್ತಾ ಇದ್ದೀರಾ. ಸೊ ಶಿವಪ್ಪಂಗೆ ಗೊತ್ತಿದೆ ನಿಮ್ಮನ್ನ ಸತಾಯಿಸೋದ್ರಲ್ಲಿ ಶಿವಪ್ಪಂಗೆ ಖುಷಿ ಇದೆ. ಎಲ್ಲೋ ಒಂದ್ ಕಡೆ ಸಾಕಷ್ಟು ದುರಭ್ಯಾಸಗಳಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ವಿದ್ಯೆನ ಒಂದು ಪಗಡೆ ಆಟದ ತರ ಬಳಸಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಜ್ಞಾನನ ನಿಮ್ಮ ವಿದ್ಯೆನ ಒಂದಷ್ಟು ಒಳ್ಳೆಯ ಕೆಲಸಗಳಿಗೆ ಬಳಸಿ ಮತ್ತೆ ಬೆಳೆಸಿ ಅನ್ನುವಂಥದ್ದು ಇದೆ. ಜೂಜಾಡೋದಕ್ಕೆ ಅಥವಾ ದುಂದು ವೆಚ್ಚ ಮಾಡೋದಕ್ಕೆ ಅಥವಾ ಮನೆಯವರು ಮನೆ ಮಠ ಎಲ್ಲನೂ ಕೂಡ ಕಳ್ಕೊಳ್ಳೋದಕ್ಕೆ ನಿಮ್ಮ ದುರಭ್ಯಾಸಗಳನ್ನ ಬಳಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ದುರಭ್ಯಾಸಗಳು ನಿಮ್ಗಷ್ಟೇ ಸೀಮಿತವಾಗಿ ಇರ್ಲಿ, ಬೇರೆ ಯಾರಿಗೂ ಇದು ಅನ್ವಯಿಸಬಾರ್ದು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮನೇಲಿ ಯಾವುದೇ ರೀತಿಯ ದುರಭ್ಯಾಸಗಳನ್ನ ಮಾಡಬೇಡಿ, ಗ್ಲಾಮಿಂಗ್ ಗೇಮ್ಸ್ನೆಲ್ಲ ಆಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಬಿ ಕೇರ್ಫುಲ್. ಒಂದು ಸುಂದರವಾದಂಥ ಜೀವನನ ನರಕದ ಜೀವನದ ರೀತಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಮೋಸದಿಂದ ನಿಮ್ಮ ಜೀವನನ ಅಥವಾ ನಿಮ್ಮ ವ್ಯಕ್ತಿತ್ವನ ಅಥವಾ ನಿಮ್ಮ ಸ್ಥಾನನ ಅಥವಾ ನಿಮ್ಮ ಗೌರವನ ಕಿತ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇರೋರಿಗೆ ಸಾಕಷ್ಟು ಬಾರಿ ಎಚ್ಚರಿಕೆ ಕೊಟ್ಟರು ಅದೇ ಮಾಡ್ತಿದ್ದಾರೆ. ಮತ್ತೆ ಮತ್ತೆ ನೀವು ಅಂಥವ್ರ ಜೊತೆನೆ ಸೇರಿ ಮೋಸ ಹೋಗಿ ತೊಂದರೆ ಮಾಡ್ಕೊಂಡ್ರೆ ಸೊ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಕೊಟ್ಟ ಎಚ್ಚರಿಕೆನ ಸರಿಯಾದ ರೀತಿಯಲ್ಲಿ ಪಾಲಿಸಿ. ಸಿಂಗಲ್ಸ್ ಯಾರಿದ್ದೀರಾ, ಸೊ ಮ್ಯಾರೇಜ್ ಆಗ್ತಾ ಇದೆ, ಮ್ಯಾರೇಜ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಬ್ಯೂಟಿ ವಿತ್ ಬ್ರೈಡ್ ನಿಮ್ದಾಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಫ್ಯಾಮಿಲಿ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸತ್ಯನಾರಾಯಣ ವ್ರತ ಕಥೆ ಇರ್ಬೋದು, ಬೇರೆ ಯಾವುದೇ ವ್ರತ ಕಥೆ ಇರ್ಬೋದು, ಮಾಡ್ತಾ ಇದ್ರೆ ಅದನ್ನ ಮಾಡಿಸಿ ನಿಜವಾದ ಭಕ್ತರು ಹೇಗಿರ್ಬೇಕೋ ಹಾಗಿರಿ ಅನ್ನುವಂಥದ್ದು ಇದೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರಿ. ಜೊತೆಗೆ ಕೃಷ್ಣನ ಒಂದಷ್ಟು ಅಥವಾ ರಾಧಾಕೃಷ್ಣ ಅಥವಾ ರುಕ್ಮಿಣಿ ಕೃಷ್ಣ ಅಥವಾ ಕೃಷ್ಣ ಸತ್ಯಭಾಮ ಸಮಥಿಂಗ್ ಏನೋ ಒಂದಷ್ಟು ಕಥಾ ಪ್ರಹಾರ ಕೂಡ ಕೇಳಿಸ್ತಾ ಇದೆ. ಅಂದ್ರೆ ಸಮಥಿಂಗ್ ಏನೋ ನೀವು ಡ್ರಾಮಾ ಮಾಡ್ಬೋದು ಅಥವಾ ಕತೆ ಅಂದ್ರೆ ಆ ಥರದ್ದು ಏನಾದ್ರೂ ನೀವು ಆರ್ಟಿಸ್ಟ್ ಆಗಿ ಆ ಥರದ್ದು ಏನೋ ಮಾಡ್ತೀರಾ ಅಂತ ಇದೆ. ಸೊ ಇನ್ನ ಕೆಲವು ಸತಿ ಕೆಲವರಿಗೆ ನಿಮ್ಮ ಫ್ಯಾಮಿಲಿ ಲೈಫ್ ಅಲ್ಲಿ ಗೆಟ್ ಟುಗೆದರ್ ಏನೋ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ರಿಸೆಪ್ಷನ್ ಕೂಡ ಇದೆ ಇಲ್ಲಿ ನೋಡಿ. ಕೃಷ್ಣ ಮತ್ತೆ ಶಿವಪಾರ್ವತಿ ಇಬ್ರು ಇದ್ದಾರೆ. ಸೊ ವಿಷ್ಣುವಿನ ಫ್ಯಾಮಿಲಿ ಶಿವನ ಫ್ಯಾಮಿಲಿ ಒಂದಾಗುವಂಥದ್ದು ಕೂಡ ಇದೆ. ಸಮಥಿಂಗ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ತರ ಕೂಡ ನಂಗೆ ಇಲ್ಲಿ ಫೀಲ್ ಇದೆ. ಅರ್ಧ ಷಷ್ಠಿ ಪೂರ್ತಿ ಕೂಡ ಆಗಬಹುದು. ಸಾಕಷ್ಟು ರಕ್ಷೆ ಇದೆ ನಿಮ್ಗೆ. ಸೊ ನೀವು ಶೈವ ಮಥನ ಅಥವಾ ವಿಷ್ಣು ಮಥನ ಈ ಥರದ್ದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡಿ. ಇದು ಕಲಿಯುಗ. ಸೊ ಭಗವಂತ ಒಬ್ಬನೇ. ಸೊ ಹಾಗಾಗಿ ಹೆಚ್ಚು ಜಾತಿ ಮತ ಧರ್ಮಗಳನ್ನ ಮರ್ತು ಒಂದಾಗಿ ಬಾಳಿ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ಯಾಮಿಲಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರೋ ಗಿರಿಜಾ ಕಲ್ಯಾಣ ಅಥವಾ
ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಹರಕೆ ಮಾಡ್ಕೊಂಡಿದ್ರಿ ಅಂತ ಅನ್ಸುತ್ತೆ, ರೆಡಿಯಾಗಿ ಸೊ ಹರಕೆ ತೀರ್ಸೋದಕ್ಕೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದೇ ಜಾಗದಲ್ಲಿ ಶಿವ ಮತ್ತು ವಿಷ್ಣುವಿನ ಆಲಯ ಕೂಡ ಕಟ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಸಮಥಿಂಗ್ ಏನೋ ಜೇಬು ಮತ್ತೆ ಜೋಗುಳ ಎರಡು ಕೂಡ ಕೇಳಿಸ್ತಾ ಇದೆ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಮತ್ತೆ ಹರಕೆಗಳು ಏನು ಉಳಿಸ್ಕೊಂಡಿದ್ದೀರಾ ಅದನ್ನ ಹರಕೆನ ತೀರ್ಸ್ಕೊಂಬನ್ನಿ. ಜೊತೆಗೆ ಅಧಿಕ ಮಾಸದಲ್ಲಿ ಕುಲದೇವರ ಪೂಜೆ ಮಾಡಿದ್ರೆ, ವ್ರತ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತ ಹೇಳ್ತಾರೆ. ಸೊ ಮಾಡಿ, ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಮಾಡ್ಬೇಕಾಗಿರುವಂತ ಪೂಜೆ ಪುನಸ್ಕಾರಗಳು ಅಥವಾ ನಿಮ್ಮ ಫ್ಯಾಮಿಲಿಯಿಂದ ಯಾರಾದ್ರೂ ಏನಾದ್ರೂ ಪೂಜೆ ಪುನಸ್ಕಾರಗಳನ್ನ ಮಾಡಿ ಅದು ಬಿಟ್ಟು ಹೋಗಿದ್ರೆ ಸಾರಿ, ಅದನ್ನ ಮತ್ತೆ ಮುಂದುವರಿಸಿ, ಇದರಿಂದ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಮಕ್ಕಳು ತಂದೆ ತಾಯಿ ಮಾತು ಕೇಳಿ, ತಂದೆ ತಾಯಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಂದ್ರೆ ರೈಟ್ ಡೈರೆಕ್ಷನ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಒಂದು ವೆಲ್ ಎಜುಕೇಟೆಡ್ ಫ್ಯಾಮಿಲಿ ಜೊತೆಗೆ ಒಂದು ಸುಸಂಸ್ಕೃತವಾದಂಥ ಫ್ಯಾಮಿಲಿ ಆಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಲ್ಚರ್ಫುಲ್ ಫ್ಯಾಮಿಲಿ ಅನ್ನುವಂಥ ರೀತಿಲಿ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ದುರಭ್ಯಾಸಗಳು ನಿಮ್ಮನ್ನೇ ಆ ನಾಶ ಮಾಡದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಭಗವಂತನಲ್ಲಿ ನೀವೇನ್ ಕೇಳ್ತಿದ್ದೀರಾ ಅದು ನಿಮ್ಮ ಒಳ್ಳೇದಕ್ಕಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ, ಯಾರತ್ರ ಏನ್ ಕೇಳ್ತಿದ್ದೀರಾ, ಏನ್ ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದೀರಾ ಅದು ನಿಮ್ಮ ಒಳ್ಳೇದಕ್ಕಾಗಿ ಇಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಒಳ್ಳೇದಕ್ಕಾಗಿ ಇಲ್ಲದೆ ಇರೋದನ್ನ ಭಗವಂತನ ಹತ್ರ ಹಠ ಮಾಡಿ ಪಡ್ಕೊಳ್ಳೋದ್ರಲ್ಲಿ ಯಾವ್ದಾದ್ರು ಅರ್ಥ ಇದ್ಯಾ? ನಾಳೆ ನೀವು ಅದ್ರಲ್ಲಿ ಸಮಸ್ಯೆನ ಎದುರಿಸಿದ್ರೆ ಸೊ ಅದನ್ನ ಭಗವಂತನ ಹತ್ರನೇ ಹೋಗಿ, ನಿಂಗೆ ಗೊತ್ತಿತ್ತಲ್ವಾ ನಂಗೆ ಕೇಳಿದ ತಕ್ಷಣ ಯಾಕೆ ಕೊಟ್ಟೆ, ಸೊ ಇವಾಗ ಇಷ್ಟು ಸಮಸ್ಯೆ ಆಗ್ತಿದೆ ಅನ್ನೋ ಹಾಗೆ ಆಗಬಾರ್ದು. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಬುದ್ಧಿವಂತಿಕೆಯಿಂದಷ್ಟೇ ಕೆಲವು ಯುದ್ಧಗಳನ್ನ ಗೆಲ್ಬೇಕು, ಇಲ್ಲಾಂದ್ರೆ ಕಷ್ಟ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಕೆಲವರು ನಿಮ್ಮ ಬ್ಯೂಟಿಗೋಸ್ಕರ ಒಂದಷ್ಟು ನಿಮ್ಮನ್ನ ಪಡ್ಕೊಳ್ಬೇಕು ಅನ್ನುವಂತ ಹಠಕ್ಕೆ ಬರ್ತಿದ್ದಾರೆ. ಸೊ ಕೆಲವರಿಗೆ ನಿಮ್ಮ ವಿದ್ಯೆ ಬೇಕು, ವಿದ್ವತ್ ಬೇಕು, ಇನ್ ಕೆಲವರಿಗೆ ನಿಮ್ಮ ಒಂದಷ್ಟು ಸಮಸ್ಯೆಗಳು ಬೇಕು. ಸೊ ಅದ್ರ ಕಡೆ ಒಂಚೂರು ನೀವು ಕ್ರಿಟಿಕಲ್ ಆಗಿ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿದ್ದೆ ಆದ್ರೆ, ಸ್ಟ್ಯಾಂಡ್ ತಗೊಂಡಿದ್ದೆ ಆದ್ರೆ ಶತ್ರುಗಳನ್ನ ಸುಲಭವಾಗಿ ದೂರ ಮಾಡಬಹುದು ಅನ್ನುವಂಥದ್ದು ಇದೆ. ಮತ್ತೆ ಅಪಾತ್ರರಿಗೆ ಏನು ದಾನ ಮಾಡಬೇಡಿ ಅನ್ನುವಂಥದ್ದು ಇದೆ. ಅಪಾತ್ರರಿಗೆ ಏನು ಕೊಡಬೇಡಿ. ಅಪಾತ್ರರಿಗೆ ಅಂದ್ರೆ ಪಾತ್ರೆ ಅನ್ಕೊಂಡ್ಬಿಡ್ತಾವ್ರೆ ಯಾರೋ. ಪಾತ್ರೆ ಅಲ್ಲ, ಅಪಾತ್ರರು ಅಂದ್ರೆ ಯೋಗ್ಯತೆ ಇಲ್ದವರಿಗೆ ಏನು ಕೊಡ್ಲಿಕ್ಕೆ ಹೋಗ್ಬಾರ್ದು. ಒಂದು ಯೋಗ್ಯತೆ ಅಂತ ಇರುತ್ತೆ, ಏನಾದ್ರೂ ಕೊಡ್ಬೇಕು ಅಂದ್ರೆ, ಏನಾದ್ರೂ ಪಡ್ಕೊಳ್ಬೇಕು ಅಂದ್ರೆ. ಅದ್ರಲ್ಲೂ ಮಂಗನ ಕೈಲಿ ಮಾಣಿಕ್ಯ ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ಮಾಣಿಕ್ಯ ಅನ್ನೋದು ತುಂಬಾ ದೊಡ್ಡ ಬೆಲೆ ಬಾಳುವಂತ ಒಂದು ರತ್ನ, ಲೈಕ್ ವಜ್ರ ಆ ಥರದ್ರಲ್ಲಿ. ಅದನ್ನ ತಗೊಂಡೋಗಿ ಕೋತಿ ಕೈಯಲ್ಲಿ ಕೊಟ್ರೆ ಅದಕ್ಕೆ ಗೊತ್ತಿರುತ್ತಾ ಅದು ಏನು, ಅದ್ರ ಬೆಲೆ ಏನು, ಅದ್ರ ವ್ಯಾಲ್ಯೂ ಏನು ಅಂತ. ಅದು ಕಚ್ಚಿ ಕಚ್ಚಿ ಉಜ್ಜಿ ಉಜ್ಜಿ ಬಿಸಾಕತ್ತೆ. ಸೊ ಹಂಗೆ ಅದ್ರ ಬೆಲೆ ಗೊತ್ತಿಲ್ದಿರೋರಿಗೆ, ಅದ್ರ ಯೋಗ್ಯತೆ ಗೊತ್ತಿಲ್ದಿರೋರಿಗೆ, ಅದಕ್ಕೆ ಅರ್ಹರಾಗಿ ಇಲ್ದಿರೋರಿಗೆ ನಾವೇನೇ ಕೊಟ್ರು ವೇಸ್ಟ್ ಆಗತ್ತೆ. ಹಾಗಾಗಿ ಯಾರಿಗೆ ಏನ್ ಕೊಡ್ಬೇಕು ಕೊಡ್ಬಾರ್ದು ಅನ್ನೋದು ಗೊತ್ತಿರ್ಲಿ ಅನ್ನುವಂಥದ್ದು ಇದೆ. ಎಲ್ಲವನ್ನೂ ಖಾಲಿ ಮಾಡಿಸುವಂಥ ಅವಸರ ಬೇಡ ನಿಮ್ಗೆ. ಸೊ ಯಾವಾಗ ಎಲ್ಲಿ ಎಷ್ಟು ಯಾರ ಪಾಲಾಗಬೇಕು ಅನ್ನೋದು ವಿಧಿ ಮೊದಲೇ ಬರ್ದಿರುತ್ತೆ, ಅವ್ರ ಪಾಲೇ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಸ್ಟಕ್ ಎನರ್ಜಿಲಿ ಇದ್ದೀರಾ, ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ವಿಜಯದ ಬೇರಿ, ಜಯಬೇರಿ ಕೂಡ ಬಾರಿಸ್ತೀರಾ. ಗಣೇಶನ ಆಶೀರ್ವಾದದಿಂದ, ಶಿವನ ಆಶೀರ್ವಾದದಿಂದ, ಜೊತೆಗೆ ಆಂಜನೇಯರ ಎನರ್ಜಿ ಕೂಡ ಇದೆ ಇಲ್ಲಿ. ಸೊ ಆಂಜನೇಯರ ಆಶೀರ್ವಾದ ಮತ್ತೆ ಮೋಹಿನಿ ದೇವಿಯ ಆಶೀರ್ವಾದ, ಕೃಷ್ಣನ ಆಶೀರ್ವಾದ, ಇವರೆಲ್ಲರ ಕೃಪಾಶೀರ್ವಾದದಿಂದ ಯಶಸ್ಸು ನಿಮ್ಗೆ ಬರುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗುಹೆಯಿಂದ ಹೊರಗೆ ಬರುವಂತ ಸಮಯ ಬಂದಾಯ್ತು ಅನ್ನುವಂಥದ್ದು ಇದೆ. ಜೊತೆಗೆ ವಾಲ್ಮೀಕಿ ಮಹರ್ಷಿಗಳ ಬಗ್ಗೆ ಏನು ಒಂದಷ್ಟು ಮಾಹಿತಿ ಇಲ್ಲಿ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಅನ್ನ ಸಂತರ್ಪಣೆನ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು
ಸಾಕಷ್ಟು ಹಳೆಯ ತಾಳೆಗರಿಯ ರಹಸ್ಯಗಳೆಲ್ಲವೂ ಕೂಡ ಆ ಈ ನಶಿಸಿ ಹೋಗ್ತಾ ಇದೆ. ಅಂದ್ರೆ ಒಂದ್ ರೀತಿ ಹಾಳಾಗ್ತಾ ಇದೆ. ಅದೇನೋ ಕುಟ್ಟೆ ತಿನ್ನೋ ತರ ಸಮಥಿಂಗ್ ಏನೋ ಆಗ್ತಾ ಇದೆ. ಅದನ್ನ ನೋಡ್ಕೊಳ್ಳಿ, ಅದನ್ನ ರಕ್ಷಿಸಿ ಇಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನೀರಿನ ಪ್ರಭಾವ, ಒಳಹರಿವು ಹೆಚ್ಚಾಗಿ ತಾಳೆಗರಿಯ ರಹಸ್ಯಗಳು ಅಥವಾ ಒಂದಷ್ಟು ಗ್ರಂಥಗಳು ನೀರಿನ ಪಾಲಾಗ್ತವೆ. ಹಾಗಾಗದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅದನ್ನೆಲ್ಲ ಎತ್ತಿ ಸುರಕ್ಷಿತವಾದಂಥ ಸ್ಥಳದಲ್ಲಿ ಇಡಿ, ಮೇಲ್ಗಡೆ ಎಲ್ಲಾದ್ರೂ ಇಡಿ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಏನೋ ಖಾಲಿಯಾಗಿದೆ, ಕಾಯ್ತಾ ಇದ್ದಾವೆ. ಸೊ ಹಣೆ ಬರಹ ನೆಕ್ಸ್ಟ್ ಹೇಗ್ ಬರಿಬೇಕು ಅಂತ. ಸೊ ಹೇಗ್ ಬರಿಬೇಕು ಮತ್ತೆ ಯಾವ ರಾಗ ನುಡಿಸ್ಬೇಕು ಅಂತ ದೇವಿ ಕೂಡ ಕಾಯ್ತಾ ಇದ್ದಾಳೆ. ಸಮಥಿಂಗ್ ಹೊಸ ಸಾಹಿತ್ಯ ಮತ್ತೆ ಹೊಸ ರಾಗನೇ ಹುಟ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಸೊ ನಮ್ಮೆಲ್ಲರ ಮೆಚ್ಚಿನ ರಾಘಬ್ರಹ್ಮ ಅವರು ಹೊಸ ರಾಗನ ಕೂಡ ಕಂಡುಹಿಡಿಬಹುದೇನೋ. ಆ ಥರದ್ದೇನೋ ಆ, ವಾಗ್ದೇವಿ, ಸುರದೇವಿ, ಸರಸ್ವತಿ ದೇವಿ ಆಶೀರ್ವಾದದೊಂದಿಗೆ ಅವರು ಕಂಡುಹಿಡಿತಾರೆ. ಅದು ಚಿರಸ್ಥಾಯಿ ಆಗತ್ತೆ. ಮತ್ತೆ ಅವರು ಆ ರಾಗನ ಕಂಡುಹಿಡಿದಿದ್ದ ದಿನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಳೆ ಬಂದು ಆ ರಾಗ ಸಂತೋಷದ ದನಿಯಾಗಿ, ನಂಗೆ ಗೊತ್ತಿಲ್ಲ ಹೇಗೆ ಹೇಳ್ತಿದ್ದೀನಿ ಅಂತ, ಮೋಡಗಳೆಲ್ಲ ಅಂದ್ರೆ ಮೋಡನೇ ಕರಗಿ ಮಳೆ ಹನಿಯಾಗಿ ಪ್ರಕೃತಿ ಉಲ್ಲಾಸಗೊಂಡಂತೆ ಆ ರಾಗದಿಂದ. ಆ ಥರದೊಂದು ಹೊಸ ರಾಗ ಇದುವರೆಗೂ ಇಲ್ದಿರೋ ಅಂಥ ರಾಗ. ಇದಾಗ್ಲೇ ತಾನ್ಸೇನ್ ಅವ್ರದ್ದು ಇದೆ ಮಳೆ ಬರ್ಸೋಂಥ ರಾಗ. ಇದು ಆ ರಾಗ ಅಲ್ಲ. ಸೊ ಇದ್ದಂಥ ಅಷ್ಟೂ ರಾಗಗಳು ಅಥವಾ ಕರ್ನಾಟಕ ಹಿಂದೂಸ್ತಾನಿ ಎಲ್ಲಾನು ಮೀರಿ ಅದ್ರಾಚೆಗಿನ ಒಂದು ರಾಗನ ಕಂಡಿಡಿತಾರೆ ಅನ್ನುವಂಥದ್ದು ಇದೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮೆಲ್ಲರ ಮೆಚ್ಚಿನ ನಾದಬ್ರಹ್ಮ ಅವರು ಕಂಡಿಡಿತಾರೆ ಮುಂದಿನ ದಿನಗಳಲ್ಲಿ ಅಂತ ಇದೆ. ಒಳ್ಳೇದಾಗ್ಲಿ ಗುರುಗಳಿಗೆ. ಸೊ ಎಸ್, ಗಣೇಶ ಎಲ್ಲೋ ಒಂದ್ ಕಡೆ ಹುದುಗಿ ಹೋಗಿದ್ದಾರೆ. ಅವರು ಮೇಲೆ ಬಂದಂತ ದಿನ ಸಾಕಷ್ಟು ಬೆಳಕನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗುಪ್ತಗಾಮಿನಿಯಾದಂಥ ಸರಸ್ವತಿ ನದಿ ಕೂಡ ಒಂದ್ ಕಡೆ ಎಲ್ಲೋ ಭೂಮಿ ಮೇಲೆ ಬರುತ್ತೆ, ನದಿ ಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಗಣೇಶನ ಕ್ಷೇತ್ರ ಇದೆ. ಅಲ್ಲೇನೋ ನದಿ, ರೀಲ್ಸ್ ಅಲ್ಲಿ ನೋಡಿದ್ದೆ ನಾನು, ಅದ್ ನೆನಪರ್ತಿದೆ. ಗಣೇಶನ ಗಣೇಶನ ವಿಗ್ರಹದ ಕೆಳಗಿಂದ ನದಿ ಉಕ್ಕಿ ಬರುತ್ತೆ. ಎಲ್ಲೋ ಅಲ್ಲಿ ಕಮಂಡಲ ಗಣೇಶನ ಏನೋ ಹೇಳ್ತಾರೆ. ಆ ಸ್ಥಳಕ್ಕೆ ಹೋಗ್ಬಿಟ್ಟು ಬನ್ನಿ, ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರು ಅಥವಾ ಏನೋ ಒಂದಷ್ಟು ತೊಂದರೆ ಆಯ್ತು ಅಂತ ಬೇಜಾರ್ ಮಾಡ್ಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ಅವರಿಗೆ ಯಾರಿಂದ ಹೇಗೆ ಅವರ ಅಂತ್ಯ ಆಗ್ಬೇಕು, ಮತ್ತೆ ಎಲ್ಲಿ ಅವರ ನೆಕ್ಸ್ಟ್ ಲೈಫ್ ಬರ್ಬೇಕು, ಇದೆಲ್ಲವೂ ಕೂಡ ಆಲ್ರೆಡಿ ನಿರ್ಧಾರ ಆಗಿದೆ. ಆ ಕೃಷ್ಣನ ವಿರಾಟ್ ಸ್ವರೂಪ ಹೇಳೋ ಹಾಗೆ ಎಲ್ಲವೂ ನನ್ನಲ್ಲೇ ಲೀನ, ಎಲ್ಲವೂ ನಾನೇ, ಎಲ್ಲವೂ ನನ್ನಿಂದಲೇ, ಎಲ್ಲದರ ಮೂಲ ನಾನೇ ಅನ್ನುವಂಥ ರೀತಿಲಿ ಎಲ್ಲವೂ ಹೋಗಿ ಭಗವಂತನಲ್ಲೇ ಎಂಡ್ ಆಗತ್ತೆ. ಮತ್ತೆ ಭಗವಂತನಿಂದನೇ ಉದಯ ಆಗತ್ತೆ. ಸೊ ಹಾಗಾಗಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಮುಂದಿನ ದಿನಗಳಲ್ಲಿ ನಿರೀಕ್ಷಿಸಬಹುದು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಮೋಕ್ಷ, ಪ್ರೋಕ್ಷ ಇದೆಲ್ಲವೂ ಕೂಡ ಸಿಗತ್ತೆ, ಆಗತ್ತೆ ಅನ್ನುವಂಥದ್ದು ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಕೆಲವು ವರ್ಷಗಳ ನಂತರ ತುಂಬಾ ಸ್ಪೀಡಾಗಿ ಸತ್ಯ ಓಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರ್ದೋ ಸೇನಾ ಬಲ ಕೂಡ ಕಮ್ಮಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಆಲ್ರೆಡಿ ಗೆದ್ದಿದ್ದೀವಿ ಅಂತ ಬಿಟ್ಟಿರೋರಿಗೆ ಸೊ ಗೊತ್ತಿಲ್ದಿರೋ ಅಂಥ ಕಡೆಗಳಿಂದ ತೊಂದರೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲೇ ಇರಿ. ಆಲ್ರೆಡಿ ನೀವು ವಿನ್ ಆಗಿದ್ರು ಕೂಡ ಯು ನೀಡ್ ಸಮ್ ಕ್ಲಾರಿಟಿ ಆ್ಯಂಡ್ ವೆರಿಫಿಕೇಶನ್ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಇನ್ನೊಂದು ಎನರ್ಜಿನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಎನರ್ಜಿ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ, ಬ್ಯಾಲೆನ್ಸಿಂಗ್ ಎನರ್ಜಿಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಅರೇಂಜ್ ಮ್ಯಾರೇಜು, ಕೆಲವರಿಗೆ ಲವ್ ಮ್ಯಾರೇಜು ಎರಡೂ ಆಗುವಂಥ ಸಾಧ್ಯತೆ ಇದೆ. ಆಲ್ರೆಡಿ
ಆತ್ಮಗಳ ಮದುವೆನ ಭಗವಂತ ಮಾಡಿಸಿ ಭೂಮಿ ಮೇಲೆ ಕಳ್ಸಿರ್ತಾನೆ. ಅಂಥವ್ರ ಜೊತೆನೆ ನಿಮ್ಮ ಮದುವೆ ಮೇಡ್ ಇನ್ ಹೆವನ್ ಅನ್ನುವಂಥ ರೀತಿಲಿ ನಿಮ್ಮ ಮದುವೆ ಭಗವಂತ ಆಲ್ರೆಡಿ ಮಾಡಿ ಕಳ್ಸಿದ್ದಾನೆ. ಅವ್ರ ಜೊತೆನೆ ನಿಮ್ಮ ಮದುವೆ ಆಗೋದು ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಶ್ರೀರಾಮ ಕಲ್ಯಾಣೋತ್ಸವ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ಏನಿದೆ ಅಂತ ನೋಡೋಣ. ನೀರನ್ನ ಶುದ್ಧೀಕರಿಸಿ ಕುಡೀರಿ, ನೀರಿನಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನೀರಿನ ಬಗ್ಗೆ ಎಚ್ಚರಿಕೆನ ವಹಿಸಿ. ಒಂದಷ್ಟು ವಿದೇಶಿ ಜನರು ಮತ್ತೆ ಏನೋ ವಾರಿದಾಗಿ ಎಲ್ಲರೂ ಇಂಡಿಯಾದವರು ಇಂಡಿಯಾಗೆ ವಾಪಸ್ ಬರುವಂತೆ ಸಾಧ್ಯತೆಗಳು ಕೂಡ ಇದೆ. ಪ್ರೊಟೆಕ್ಷನ್ ಇದೆ. ಸೊ ಸಾಕಷ್ಟು ರಕ್ಷೆ ಇದೆ. ಲಕ್ಷ್ಮೀ ನರಸಿಂಹರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಪ್ರಹ್ಲಾದ ನರಸಿಂಹರ ಆಶೀರ್ವಾದ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಪ್ರಹ್ಲಾದ ನರಸಿಂಹರು ಯಾರು ಅಂತ ಯಾರೋ ಕೇಳ್ತಿದ್ದಾರೆ. ಸೊ ಎಲ್ರಿಗೂ ಗೊತ್ತಿದೆ, ರಾಯರು, ಗುರುರಾಯರು. ಸೊ ಅವರ ಆಶೀರ್ವಾದ ಪಡ್ಕೊಳ್ಳಿ. 3 ಬೇಕಾದರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಗಣೇಶ ಇದ್ದಾರೆ. ಶಕ್ತಿ ಗಣಪತಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ತೊಂದರೆ ಮಾಡ್ತಿರೋರೆಲ್ಲರೂ ಕೂಡ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ನೀವು ದೇವರಿಗೆ ಸಮರ್ಪಣೆ ಮಾಡ್ತಿರುವಂಥ ಫಲ ಪುಷ್ಪ ನೈವೇದ್ಯಗಳು ಗಣೇಶನಿಗೆ ಸೇರ್ತಾ ಇಲ್ಲ. ಗಣೇಶನಿಗೆ ಸೇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ಆಶೀರ್ವಾದ ಪಡ್ಕೊಳ್ಳಿ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸಾಕಷ್ಟು ರಕ್ಷೆ ಅನ್ನೋದು ಇದೆ. ಸೊ ಹಾಗಾಗಿ ಮುಂದಿನ ಮಳೆ ಅಥವಾ ಸಮಥಿಂಗ್ ಏನಾದರೂ ನಿಮಗೆ ಭಯ ಇದ್ರೆ ಅಥವಾ ಏನಾದರೂ ಪ್ರಾಕೃತಿಕ ವಿಕೋಪದ ಬಗ್ಗೆ ಏನಾದರೂ ಭಯ ಇದ್ರೆ ನಿಮಗೆ ಪ್ರೊಟೆಕ್ಷನ್ ಅನ್ನೋದು ಇದೆ. ಏನು ತಲೆ ಕೆಡಿಸ್ಕೊಳ್ಬೇಡಿ. ದೊಡ್ಡ ಸುನಾಮಿ ರೀತಿ ಬರುತ್ತೆ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್. ಸೊ ಬಂದಾಗ ಕೃಷ್ಣನ ಆಶೀರ್ವಾದ ಇದೆ. ಸೊ ಏನು ತಲೆ ಕೆಡಿಸ್ಕೊಳ್ಬೇಡಿ, ಕೃಷ್ಣನಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ಯಾರ್ದೋ ಅಹಂಕಾರನ ತುಂಬಾ ಚೆನ್ನಾಗಿ ಮುರಿತಾರೆ ಗಣೇಶ ಮತ್ತೆ ಕೃಷ್ಣ, ನೋಡ್ತಾ ಇರಿ ಅನ್ನುವಂಥದ್ದು ಇದೆ. 3ನೇದು ಉಡುಪಿ ಕೃಷ್ಣನ ಆಶೀರ್ವಾದ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಎರಡನ್ನೂ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬಗ್ಗೆ ನೀವು ಪ್ರೌಡ್ ಫೀಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ಸ್ಟ್ರಾಂಗ್ ಆಗಿ ನಿಲ್ಲಿ. ಇನ್ನ ಹೆಚ್ಚಿನ ಅನುಕೂಲಗಳು ನಿಮ್ಗೆ ಆಗತ್ತೆ. ಒಂದಷ್ಟು ಶಾಪ ವಿಮೋಚನೆಗೆ ನೀವು ಕಾರಣ ಆಗಿರೋದ್ರಿಂದ ನಿಮ್ಗೆ ವಿಶೇಷವಾದಂತಹ ಆಶೀರ್ವಾದ ಕೂಡ ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಹೇಳಕ್ಕಾಗದೇ ಇರುವಂಥದ್ದೇನೋ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಸೊ ಕಾನ್ಶಿಯಸ್ ಅಲ್ಲಿ ಇರಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಹಾರೈಸ್ತೀನಿ. ಜೊತೆಗೆ ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಂ ಕೃಷ್ಣಾರ್ಪಣಮಸ್ತು. ಈ ರೀಡಿಂಗನ್ನ ನಾನು ಉಡುಪಿ ಕೃಷ್ಣನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಕೀಪ್ ಸ್ಮೈಲಿಂಗ್. The Shrivak Devi Tarot channel is so glad to see you again. Thank you for watching our tarot card readings today.